ಗಣೇಶನ್ಗೆ 21 ಹೋಳಿಗೆ ಮಾಡ್ತಾ ಇದ್ದಾಳೆ. ಹಬ್ಬದ ದಿನ ಮಳೆ ಬಂದ್ರೆ ಒಳ್ಳೇದಂತೆ. ಇವತ್ತು ನಾವೆಲ್ಲ ಇಟ್ಟು ಪೂಜೆ ಮಾಡೋದು ಅಂತ ಹೇಳು. ನೀನ್ ಹೇಳ್ದೆ ಬಿಡು, ಕೇಳಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತು ಗಣೇಶ ಹಬ್ಬ. ಗಣೇಶನ್ ಕೂರಿಸ್ಬೇಕು. 12 ಗಂಟೆಗೆ ಗಣೇಶನ್ ಕೂರಿಸೋದು ಹೊರಡ್ತಾ ಇದೆ. ಅವಾಗ ಕೂರಿಸ್ತೀವಿ. ಇವಾಗ ನಮ್ಮ ಅಕ್ಕ ಗಣೇಶನ್ಗೆ 21 ಹೋಳಿಗೆ ಮಾಡ್ತಾ ಇದ್ದಾಳೆ. ಸೊ ಹೋಳಿಗೆ ಎಲ್ಲ ಕರಿಬೇಕು ಮಾಡ್ತಾ ಇದ್ದಾರೆ. ಸೊ ನಮ್ಮಮ್ಮ ಪಲ್ಯ, ಅದು ಸಾಂಬಾರ್ಗೆ ಅಲ್ಲ, ಸಾಂಬಾರ್ಗೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಗಣೇಶನ್ ಕೂರಿಸೋದಿಕ್ಕೆ. ನಮ್ಮ ಮಮ್ಮಿ ಹೋಳಿಗೆ ಮಾಡ್ತಾ ಇದ್ದಾರೆ. ಸಾರಿ, ಕರಿಗಡುಬು. ಗಣೇಶನ್ಗೆ 21 ಕರಿಗಡುಬು ಆಯಿತು. ಸೊ ಇವಾಗ ನಮಗೆ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ವಿಶ್ ಮಾಡು ಎಲ್ರಿಗೂ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವಾಗ ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ, ಕರಿಗಡುಬು ಕರಿಬೇಕು ಅಂತ. ಸೊ ಫಸ್ಟು ಗಣೇಶನ್ಗೆ 21 ಹೋಳಿಗೆನ ಮಾಡಿ ಕರಿಬೇಕು. ಆಮೇಲೆ ನಮಗೆ ಮಾಡ್ಕೊಂಡ್ರೆ ಹಿಡಿಯುತ್ತೆ. ಸೊ ನಮ್ಮಮ್ಮ ಕೋಸಂಬರಿ ಮಾಡ್ತಾ ಇದ್ದಾರೆ. ಮಕ್ಕ ಚಿತ್ರಾನ್ನ ಮಾಡ್ತಾ ಇದ್ದಾರೆ, ಮಸಾಲಾ ಚಿತ್ರಾನ್ನ. ಅವನಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಅಕ್ಕ? ಇಂಗ್ರೀಡಿಯೆಂಟ್ಸ್ ಏನೇನು ಅದಕ್ಕೆ? ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಅಷ್ಟೇ ರುಬ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಹಾಕ್ಬೇಕಾ? ಆಮೇಲೆ ಚಿತ್ರಾನ್ನ ಹುಳಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಮಸಾಲಾ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ನಾನಿವಾಗ ಫಸ್ಟು ಕರಿಗಡುಬನ್ನ ಕರಿಬೇಕು ಗಣೇಶನಿಗೆ ಅಂತ. ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ನಾನು ಇದನ್ನೆಲ್ಲ ರೆಡಿ ಮಾಡ್ತೀನಿ. ಸೊ ನಾನು ನಮ್ಮ ಅಕ್ಕ ಮಾತಾಡ್ಕೊಂತ ಅಡುಗೆ ಮಾಡ್ತಾ ಇದ್ವಿ. ಸೊ ಅವಳು ರುಬ್ಬಿರೋದು ಖಾರದ ಘಾಟ್ ಬರ್ತಿದ್ವು ಇಲ್ವೋ ಅಂತ ಕೇಳಿದ್ಲು. ಅದಕ್ಕೆ ಇಲ್ಲ ಅಂತ ಹೇಳಿದೆ. ಸೊ ಅದು ಖಾರ ಇದ್ರೆ ಚೆನ್ನಾಗಿರುತ್ತಂತೆ. ಸೊ ಒಂದ್ಸಲಿ ಮಸಾಲಾ ಚಿತ್ರಾನ್ನ ಮಾಡಿದ್ಲು. ಅದನ್ನು ನಮ್ಮ ಮನೆಯವರೆಲ್ಲ ಇಷ್ಟಪಟ್ಬಿಟ್ಟು ಮತ್ತೆ ಕೇಳಿ ಮಾಡಿಸ್ಕೊತಿದ್ದಾರೆ. ಸೊ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಈ ವ್ಲಾಗ್ ನಾನು ಬೇಗನೆ ಆಗಬೇಕಿತ್ತು. ಯಾಕೆ ಬೇಗ ಆಗಲಿಲ್ಲ ಅಂದರೆ ಕ್ಲಿಪ್ಪಿಂಗ್ಸ್ ಎಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವು. ಸೊ ಅದನ್ನೆಲ್ಲ ಹುಡುಕ್ಬಿಟ್ಟು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲಿ ಇಷ್ಟು ದಿನ ಆಯಿತು. ಸೊ ಇದೆಲ್ಲ ಆಗಿ 1 ವಾರ ಆಯಿತು. ಸೊ 1 ವಾರದಿಂದನೂ ಹುಡುಕ್ತಿದ್ದೆ ಕ್ಲಿಪ್ಪಿಂಗ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ. ಸೊ ಇನ್ನಷ್ಟು ಕ್ಲಿಪ್ಪಿಂಗ್ಸ್ ಸಿಕ್ಕಿಲ್ಲ. ಅದು ಐ ಥಿಂಕ್ ಡಿಲೀಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಚಿತ್ರಾನ್ನ, ಹೋಳಿಗೆ, ಕೋಸಂಬರಿ ಪಲ್ಯ, ಮತ್ತೆ ಕಾಳು, ನುಗ್ಗೆ ಸೊಪ್ಪಿನ ಕಾಳು ಅಂತೆ. ಸೊ ಅದೆಲ್ಲ ಮಾಡ್ತಿದ್ವಿ. ಎಲ್ಲ ಗಣೇಶನ್ ಇಷ್ಟ ಅಂತೆ. ಆಮೇಲೆ ಕಡ್ಲಿಕಾಯಿ, ಮೋದಕಾಯಿ ಮಾಡ್ತಿಲ್ಲ, ಕಡ್ಲಿಕಾಯಿ ಉಂಡೆ ಮತ್ತೆ ಸಕ್ಕಿ. ಸೊ ಇದೆಲ್ಲ ಇದೆ. ಸೊ ಗಾಯ್ಸ್, ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಹಬ್ಬದ ದಿನ ಮಳೆ ಬಂದ್ರೆ ಒಳ್ಳೇದಂತೆ. ನಾವು ಮಾಡಿ ಪೂಜೆ ದೇವರಿಗೆ ಹುಟ್ಟಿದೆ ಅಂತ ಅರ್ಥ ಅಂತ ಎಲ್ಲೋ ಕೇಳಿದ್ವಿ ಅಂತೆ. ಸೊ
ಇದು ಹೋಳಿಗೆ ಕರಿಯೋದು ಆಗಬೇಕು. ಅನ್ನಕ್ಕೆ ಇಟ್ಟಿದ್ದೀವಿ ನೈವೇದ್ಯಕ್ಕೆ ಬೇಕು ಅಂತ. ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ ನಾನು. ಸೊ ಗೈಸ್, ಇವಾಗ ಮಂಟಪ ಫುಲ್ ಆದಂಗಾಯಿತು. ಒಂದು ಕಳೆ ಬಂದಿದೆ ಇವಾಗ. ಸೊ ಇದು ಗಣಪ, ಇದು ನಾಗಪ್ಪ, ಇವರು ಗೌರಿ. ಸೊ ನೈವೇದ್ಯ ಎಲ್ಲ ಮಾಡಾಯಿತು. ಇದು ಗಣೇಶನ್ಗೆ ಇಷ್ಟವಾದದ್ದು. ಸೊ ಇದು ನಾಗಪ್ಪಂಗೆ ಇಷ್ಟ ಆಗಿದ್ದು. ಇದನ್ನ ಜೋಳ ಇರುತ್ತಲ್ಲ, ಎಂಥದಮ್ಮ ಜೋಳ ಅದು? ಜೋಳದಲ್ಲಿ ಈ ಥರ ಹಳ್ಳು ಮಾಡಿರೋದು. ಸೊ ಇದೆಲ್ಲ ನೈವೇದ್ಯ. ಇವತ್ತು ನಾವೆಲ್ಲ ಇಟ್ಟು ಪೂಜೆ ಮಾಡೋದು ಅಂತ ಹೇಳು. ನೀನು ಹೇಳ್ದೆ ಬಿಡು, ಕೇಳಿ. ಸೊ ಇವಾಗ ಪೂಜೆ ಮಾಡಬೇಕು. ಸೊ ನಾಗರ ಪಂಚಮಿ ಹಬ್ಬದ ದಿನ ನಾವು ನಾಗರ ಪಂಚಮಿ ಮಾಡಲ್ಲ. ಯಾವಾಗ್ಲೂ ಗೌರಿ ಗಣೇಶ ಹಬ್ಬದ ದಿನನೇ ನಾವು ನಾಗರ ಪಂಚಮಿನೂ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಾಗಪ್ಪನ ನಾವು ಉದ್ದದ ಮಣ್ಣಿಂದ ರೆಡಿ ಮಾಡಿ ಈ ಥರ ಕೂರಿಸ್ತೀವಿ. ಸೊ ಕೂರಿಸ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಹಾಲು ತುಪ್ಪ ಹಾಕ್ತೀವಿ. ಸೊ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಹೆಸರಲ್ಲಿನೂ ಹಾಕ್ತೀವಿ. ನಾನು ನನ್ನ ಫ್ರೆಂಡ್ ಸಬ್ಸ್ಕ್ರೈಬರ್ಸ್ ಅಂತೆಲ್ಲ ಹಾಕ್ತೆ. ಸೊ ಈ ಥರ ಹಾಕಿದ್ರೆ ಒಳ್ಳೇದಾಗುತ್ತಂತೆ. ನಾಗಪ್ಪಂಗೆ ಹಾಲು ಎರಿಯೋದು ಅಂತ ಹೇಳ್ತಾರಲ್ವ, ಸೊ ಅದೇ ಥರ. ಪೂಜೆ ಎಲ್ಲ ಆದಮೇಲೆ ಕಾಯಿ ಹೊಡಿಬೇಕು. ಸೊ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಒಂದೊಂದು ಕಾಯಿ ಇಟ್ಟಿರ್ತಾರೆ. ಸೊ ಅವರು ಪೂಜೆ ಎಲ್ಲ ಮಾಡಿ ಈ ಥರ ಹೊಡಿಬೇಕು. ಗೌರಿ ಗಣೇಶ ಹಬ್ಬ ಫಸ್ಟ್ನೇ ದಿನ, ಎರಡನೇ ದಿನ ಹೇಗೆ ಮಾಡ್ತೀವಿ ಅನ್ನೋದು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಮೂರನೇ ದಿನ ಹೇಗೆ ಮಾಡ್ತೀವಿ ಅನ್ನೋದು ಯಾರಾದರೂ ನೋಡಿಲ್ಲ ಅಂದರೆ ಹೋದ ವರ್ಷ ನಾನು ಬ್ಲಾಗ್ ಹಾಕಿದ್ದೆ. ಸೊ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಮೂರನೇ ದಿನ ನಾವು ಹೇಗೆ ಮಾಡ್ತೀವಿ ಅನ್ನೋದು. ಇಲ್ಲಾಂದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಮುತ್ತಿನುಂಡೆ, ಹೊನ್ನ ಗಂಟೆ, ಒಪ್ಪ ಉಳ್ಳ ಶ್ರೀ ಮಹಾವಿಘ್ನೇಶ್ವರನಿಗೆ ತಪ್ಪದಲೆ 21 ನಮಸ್ಕಾರಗಳು. ಎಲ್ಲ ಪೂಜೆ ಮಾಡಿದ್ಮೇಲೆ ಈ ಥರ ಇಂದ ಪಲ್ಲಾರ ಮಾಡಬೇಕು. ಇದನ್ನ ಮನೆಯವರೆಲ್ಲ ತಿನ್ಬೇಕು. ತಿಂದಾದ್ಮೇಲೆ ಊಟ ಮಾಡಿ ಅಲ್ಲಿವರೆಗೂ ನಾವು ತಿಂದಿರಲ್ಲ ಅಂತ. ಈ ಚಕ್ಲಿ ಉಂಡೆ ಎಲ್ಲ ನಾವು ತುಂಬಾ ಮಡಿಯಿಂದ ಮಾಡಿರ್ತೀವಿ. ನಾವು ಇನ್ಫ್ಯಾಕ್ಟ್ ಟೇಸ್ಟ್ ಕೂಡ ನೋಡಿರಲ್ಲ. ಸೊ ಅಷ್ಟು ಮಡಿಯಿಂದ ಮಾಡಿರೋದು, ಅವಾಗ ಮಾಡಿರೋದು ಇವಾಗಲೇ ತಿನ್ನೋದು ನಾವು. ಸೊ ಈ ಥರ ಎಲ್ಲ ತಿನ್ಬಿಟ್ಟು ಊಟ ಮಾಡಬೇಕು. ಸೊ ಇವತ್ತಿನ ಸ್ಪೆಷಲ್ ಅನ್ನ ಸಾಂಬಾರ್, ನಾರ್ಮಲ್ ಚಿತ್ರಾನ್ನ, ಮಸಾಲ ಚಿತ್ರಾನ್ನ, ಪೂರಿ, ಕೋಸಂಬರಿ ಪಲ್ಯ, ಆಮೇಲೆ ಮೊಸರು ಬಜ್ಜಿ. ಸೊ ಇಷ್ಟು ಇವತ್ತಿನ ಸ್ಪೆಷಲ್. ಸೊ ಎಲ್ರು ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಯಾವಾಗಲೂ ದೇವ್ರ ಎದುರುಗಡೆನೆ ನಾವು ಊಟ ಮಾಡೋದು. ಸೊ ಗೈಸ್, ತಿನ್ನೋಷ್ಟು ತಿಂದೆ. ಇವಾಗ ತಿನ್ನಗಂತೂ ಜಾಸ್ತಿ ಆಗಿ ಬಿಡ್ತಾ ಇದ್ದೀನಿ.